ಈಗ ಸಮಾಧಾನ ಆಯ್ತಾ? ಮನೆಯಿಂದ ನಮ್ಮಪ್ಪ ಅಮ್ಮ, ಊರಿಂದ ನಿಮ್ಮಪ್ಪ ಅಮ್ಮ, ಜೊತೆಗ್ ಫ್ರೆಂಡ್ಸು ಫೋನ್ ಮೇಲೆ ಫೋನ್ ಮಾಡಿ ಕೇಳ್ತಾ ಇದಾರೆ. ಏನು? ನಿನ್ಗೇನು ಗೊತ್ತಿಲ್ಲ ಅಲ್ಲ? ನೋಡು, ತುಂಬಾ ನೊಂದ್ಕೊಂಡು ಅವ್ರ ಭಾವನೆಗಳನ್ನು ಹೊರ ಹಾಕಂತ ಮಿಸ್ಟರ್ ಶೀಲವಂತ್ ಅವರನ್ನ ಸಂಪರ್ಕ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ. ಈ ಒಂದು ವಿಡಿಯೋ ಒಂದೇ ರಾತ್ರಿನಲ್ಲಿ ಇಡೀ ವಿಶ್ವಾದ್ಯಂತ ಫೇಮಸ್ ಆಗೋಗಿದೆ. ಸಿಕ್ಕಾಬಟ್ಟೆ ಲೈಕ್ಸ್ಗಳು, ಸಿಕ್ಕಾಬಟ್ಟೆ ಕಾಮೆಂಟ್ಸ್ಗಳು, ಶೇರ್ಗಳಂತೂ ಬಿಲಿಯನ್ ಲೆಕ್ಕದಲ್ಲಿ ಮುಟ್ಟಿದೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಸ್ಯಾಂಡಲ್ವುಡ್ ನಟಿ ಸೌಮ್ಯ ಅವರು ನಮ್ ಜೊತೆ ಇದ್ದಾರೆ. ಅವರೊಟ್ಟಿಗೆ ಮಾತಾಡೋಣ. ನಮಸ್ತೆ ಸೌಮ್ಯ ಅವರೇ. ನಮಸ್ಕಾರ. ಈ ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ ನೀವು? ಇವತ್ತಿನ ಸೊಸೈಟಿಲಿ ಹ್ಯುಮ್ಯಾನಿಟಿ ಎಲ್ಲಿಗೆ ಹೋಗ್ತಿದೆ ನೋಡಿ. ನಾನು ಓಪನ್ ಆಗೇ ಹೇಳ್ತಾ ಇದ್ದೀನಿ. ಶೀಲ್ವಂತ್ ಅವ್ರ ಏನಾದ್ರೂ ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ರೆ ನಾನು ಅವ್ರನ್ನ ಮದ್ವೆ ಆಗಕ್ ರೆಡಿ ಇದ್ದೀನಿ. ಸೌಮ್ಯ ಅವರೇ, ನೀವಲ್ದೆ ಪಬ್ಲಿಕ್ ಗಳಿಂದಾನು ಇದೇ ರೀತಿ ಕಾಮೆಂಟ್ಸ್ ಬರ್ತಾ ಇದೆ. ನೋಡು, ಇಡೀ ಜಗತ್ತೇ ನೋಡ್ತಾ ಇದೆ. ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಈಗ ನಾನು ಹೊರಗಡೆ ಹೇಗ್ ಮುಖ ತೋರಿಸ್ಲಿ? ಹಾ ನೋಡಿ, ನಾನೇ ನಿಮ್ ಮಾನ ಮರ್ಯಾದೆ ತೆಗ್ದಿಲ್ಲ, ನನ್ ಫೀಲಿಂಗ್ಸ್ ಹೇಳ್ಕೊಂಡೆ ಅಷ್ಟೇ. ಇಲ್ಲಿವರೆಗೂ ನಾವಿಬ್ರು ಜೊತೆಲಿರೋ ಒಂದು ಫೋಟೋನು ಫೇಸ್ಬುಕ್ಕಿಗೆ ಹಾಕಿಲ್ಲ, ಸ್ಟೇಟಸ್ಗೂ ಹಾಕಿಲ್ಲ. ಆ ವಿಡಿಯೋನಲ್ಲಿ ನಿಮ್ ಹೆಸರು ಹೇಳಿಲ್ಲ, ನಿಮ್ ಬಗ್ಗೆ ಕೆಟ್ಟದಾಗೂ ಮಾತಾಡಿಲ್ಲ. ನನ್ ನೋವು ಯಾರಿಗಾದ್ರೂ ಹೇಳ್ಕೋಬೇಕು ಅನ್ಸ್ತು, ಅಲ್ಲಿ ಹೇಳ್ಕೊಂಡೆ ಅಷ್ಟೇ. ಇಲ್ಲಿವರೆಗೂ ನಾನು ನಿಮ್ನ ಫಿಸಿಕಲ್ ಆಗಿ ಮುಟ್ಟೇ ಇಲ್ಲ. ಫಸ್ಟ್ ನೈಟ್ ದಿನ ನಾನ್ ರೂಮಿಗೆ ಬರೋಷ್ಟ್ರಲ್ಲಿ ನೀವು ಮಲ್ಕೊಂಡಿದ್ರಿ. ಆವತ್ ನಿಮ್ಮನ್ನ ನಾನ್ ಡಿಸ್ಟರ್ಬೇ ಮಾಡ್ಲಿಲ್ಲ. ಆಮೇಲೆ ಆಗಿದ್ದು ನಿಮಗೆ ಗೊತ್ತೇ ಇದೆ. ಐ ಆಮ್ ಸಾರಿ, ನಾನ್ ನಿಮ್ ಲೈಫಲ್ಲಿ ಬಂದಿದ್ದಕ್ಕೆ.